New Hope TV, your encounter with God. Friday, 6 o'clock, Jewish, all Israel people, they entering into the new year. January Allah. Actually, God is work according to His calendar, not our calendar. What is the New Year promise? The 7, then another 3 numbers. ಅವರು ಆ ಇಯರಿನ ಲೆಕ್ಕ ಹಾಕಿದಾಗ the 7 meaning of 7 is new beginning. ಏನ್ರಿ ಇದನ್ನು ಎಲ್ಲ ಸಮಯದಲ್ಲಿ ಕೇಳಿದ್ದೇವೆ? I don't know. That is the meaning according to the biblical way. They started New Year day before yesterday. Today, what they are doing? They are celebrating trumpet feast. ತುತ್ತೂರಿಯಶ್ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. Why they are blowing the trumpet? That trumpet is telling Jesus is coming soon. ಆ ಒಂದು ತುತ್ತೂರಿ ಊದುವಂತಹ ಸಂಗತಿ ಏನು ಹೇಳ್ತಾ ಇದೆ ಗೊತ್ತಾ? ಜೀಸಸ್ ಇಸ್ ಕಮಿಂಗ್ ವೆರಿ ಸೂನ್. ಪ್ರಿಯ ದೇವಜನರೇ, ಇವತ್ತು ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಾಗಿದ್ರೆ, ಡೋಂಟ್ ಪ್ರೇ, ಫಾಸ್ಟ್ ಅಂಡ್ ಪ್ರೇ. ಫಾಸ್ಟ್, ಫೈಟ್ ವಿತ್ ದಿಸ್ ugly thoughts Satan is putting in your life. Amen. When you do that, Isaac heard this promise and received this promise and stayed in the famine land. Okay, Lord, I don't want anything. You are with me, that is enough. What happened? The 12th word says, God bless Isaac 100-fold in the famine land. ಈ ಬರಗಾಲ ಪೀಡಿತ ಪ್ರದೇಶದಲ್ಲಿ ಆತನನ್ನು, ಇಸಾಕನನ್ನು 100ರಷ್ಟು ಆಶೀರ್ವಾದ ಮಾಡಿದ. ಈ ಕನ್ನಡದಲ್ಲಿ ಭಾಳ ಜನ ಇದೆ, ದಿನಾಲು ದೇವರವನನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಸಿ, ಗಾಡ್ಸ್ ಪ್ರಾಮಿಸ್ ಇನ್ ಯು, ವಿತ್ ಯು, ಇಟ್ ವಿಲ್ ನಾಟ್ ಬ್ಲೆಸ್ ಇಯರ್ಲಿ, ಕ್ವಾರ್ಟರ್ಲಿ ಇಯರ್, 6 ಮಂತ್ಗೆ ಒಂದ್ಸರ್ತೆ, 3 ಮಂತ್ಸಿಗೆ ಒಂದ್ಸರ್ತೆ, ಮಂತ್ಲಿ, ವೀಕ್ ಬಟವಾಡೆ. The promise of God will bless you daily basis. Amen. Daily, the Isaac become richer and richer. ಅಲ್ಲಿ ನಮ್ಮ ಕನ್ನಡದಲ್ಲಿ 12-13ನೇ ವಚನ ಓದುವಾಗ, 13ನೇ ವಚನ, ಇಸಾಕನು ಧನವಂತ. ನನಗಿದು ಇಷ್ಟ ಬಾಳ. ನಮ್ಮ ಕನ್ನಡದಲ್ಲಿ ಇಸಾಕನ ಐಶ್ವರ್ಯ ದಿನೇ ದಿನೇ ಹೆಚ್ಚುವುದರಿಂದ ಅವನು ಬಹು ಧನವಂತನಾದನು. ವಾಟ್ ಈಸ್ ದ ಬಿಹೈಂಡ್ ದಿಸ್ ಪ್ರಾಸ್ಪೆರಿಟಿ? ಇಟ್ ಇಸ್ ನಾಟ್ ಫಾಸ್ಟಿಂಗ್ ಪ್ರೇಯರ್. No, I am good in front of God. We are bad in front of God. But behind this prosperity, what is there? The great promise of God is there. ಇದರ ಹಿಂದೆ ಒಂದು ದೊಡ್ಡ ದೇವರ ವಾಗ್ದಾನ ಇದೆ. Emmanuel. Isaac, I am Emmanuel. What, Lord? Emmanuel means, what is the Emmanuel? I will be with you. I will prosper you. Where I will prosper? ಎಲ್ಲ ಬಿದ್ದು ಹೋದಾಗ, ಬೆಳೆ ಇಲ್ಲದೆ ಇರುವಾಗ, ಎವ್ರಿಥಿಂಗ್ ವಾಸ್ ಗಾನ್, ನಿರೀಕ್ಷೆ ಇಲ್ಲ, ಆಗ ದೇವರು ಹೇಳ್ತಾ ಇದ್ದಾರೆ, ಡೋಂಟ್ ವರಿ, ನಾನು ನಿನ್ನ ಜೊತೆಗಿರುವಂಥದ್ದೇ
ಆಶೀರ್ವಾದಕ್ಕೆ ಕಾರಣ. ನಾನು ನಿನ್ನ ಜೊತೆಗಿರುವಂಥದ್ದೇ ನಿನ್ನ ಧನವಂತನಾಗುವುದಕ್ಕೆ ಕಾರಣ. ನಾನು ನಿನ್ನ ಜೊತೆಗಿರುವಂಥದ್ದೇ 100 ಫೋಲ್ಡ್ಗೆ ಕಾರಣ. ದಿಸ್ ಈಸ್ ದ ಗ್ರೇಟೆಸ್ಟ್ ಪ್ರಾಮಿಸ್ ಇನ್ ದ ಬೈಬಲ್. ಇದನ್ನು ಫುಲ್ಫಿಲ್ ಮಾಡುವುದಕ್ಕೋಸ್ಕರ ತಂದೆಯಾದ ದೇವರು ತನ್ನ ಸ್ವಂತ ಮಗನನ್ನು ತನಗೋಸ್ಕರ ಉಳಿಸಿಕೊಳ್ಳದೆ, He wants to fulfill that promise to whole mankind. ಇಡೀ ಮನುಷ್ಯ ಮಾನವ ಕುಲಕೋಟಿ ದೇವರಿಂದ ದೂರವಾಗ್ಬಿಟ್ಟಿದೆ. ಹೌ ಕ್ಯಾನ್ ದೇ ವಿಲ್ ರಿಸೀವ್ ದಿಸ್ ಪ್ರಾಮಿಸ್? ಈ ಇಡೀ ಮಾನವ ಕುಲಕೋಟಿ ಹೇಗೆ ಈ ವಾಗ್ದಾನವನ್ನು ತೆಗೆದುಕೊಳ್ತದೆ? ಗಾಡ್ ಹ್ಯಾಸ್ ಅ ಇಟರ್ನಲ್ ಪರ್ಪಸ್. ನೋ ಎವ್ರಿಬಡಿ, ಎಲ್ಲರೂ ಈ ಪ್ರಾಮಿಸಲ್ಲಿ ಇರಬೇಕು, ಈ ಪ್ರಾಮಿಸ್ ಒಂದಿಗೆ ಇರಬೇಕು, ಈ ಪ್ರಾಮಿಸನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕು. ಲೈಫ್ ಲಾಂಗ್ ದಿಸ್ ಪ್ರಾಮಿಸ್ ಹ್ಯಾಸ್ ಟು ಬಿ ಫುಲ್ಫಿಲ್ಡ್ ಡೈಲಿ. ಅದಕ್ಕೆ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಬಲಿದಾನ ಮಾಡಿ ಇಡೀ ಮಾನವ ಕುಲಕೋಟಿಯನ್ನು ಆತನ ಮಗನ ರಕ್ತದಿಂದ ಕೊಂಡುಕೊಂಡಿದ್ದಾನೆ. ಕೊಂಡುಕೊಂಡ ಉದ್ದೇಶ ಏನಂದರೆ ಈ ದೊಡ್ಡ ಈ ಮಹಾ ವಾಗ್ದಾನವನ್ನು ಅವರೆಲ್ಲರ ಜೀವಿತದಲ್ಲಿ ನೆರವೇರಿಸೋದಕ್ಕೋಸ್ಕರ. ಆಮೆನ್, ಹಲ್ಲೆಲೂಯಾ. ಏನ್ರಿ, ಶಿಲುಬೆ ಮೇಲೆ ಯೇಸು ಸ್ವಾಮಿ ಯಾಕೆ ಸತ್ತು ಹೋದರು? ಬರೀ ಪಾಪಗಳನ್ನು ಕ್ಷಮಿಸುವುದಕ್ಕೋಸ್ಕರ ಅಲ್ಲ. He want to fulfill the greatest, foremost promise of our heavenly Father, to fulfill each one of us. ಇಡೀ ಮಾನವ ಕುಲಕೋಟಿಯಲ್ಲಿ ಆ ದೇವರು ಮಾಡಿರುವಂಥ ಮಹಾ ವಾಗ್ದಾನವನ್ನು ನೆರವೇರಿಸುವುದಕ್ಕೋಸ್ಕರ ಆತನ ಹೆಸರೇ ಇಮ್ಯಾನುವೇಲ್. ಆಮೆನ್, ಹಲ್ಲೆಲೂಯಾ. ಇಮ್ಯಾನುವೇಲ್ ಅಂತ ಹಾಡುವಾಗ ಇಟ್ ಈಸ್ ನಾಟ್ ಅ ಸಿಂಪಲ್, ಯಾರೋ ಹಾಡು ಹಾಡ್ತಾರೆ, ಕಟ್ಟಿಬಿಟ್ಟಿದ್ದಾರೆ, ಅದನ್ನು ಹಾಡಿಬಿಡೋಣ ಅಂತ ನಾವು ಹಾಡ್ಬೋದು. ಬಟ್ ವೆನ್ ಯು ಸೇಯಿಂಗ್ ಇಮ್ಯಾನುವೇಲ್, what you are telling to the hell, what you are telling to the situation, ಆ ಒಂದು ಪರಿಸ್ಥಿತಿಗೆ, ನರಕಕ್ಕೆ ಏನು ಹೇಳ್ತಾ ಇದ್ದೀವಿ? ಏಯ್, God is with me. Amen, hallelujah. When God promised Isaac, listen, not only prosperity came, jealousy came, ದ್ವೇಷ ಬಂತು, ಜಗಳ ಬಂತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೇಮ್. ಬಟ್ ವಾಗ್ದಾನದ ಮುಂದೆ ಅದು ಯಾವುದೂ ನಿಂತ್ಕೊಳ್ಳಿಲ್ಲ. ಹಲ್ಲೆಲೂಯಾ. ದಿಸ್ ಪ್ರಾಮಿಸ್ ಟುಕ್ ಐಸಾಕ್ ಟು ದ ಪ್ಲೇಸ್ ಕಾಲ್ಡ್ ರೆಹೋಬೋತ್. ಈ ವಾಗ್ದಾನ ಒಂದು ವಿಶೇಷವಾದಂಥ ದೇವರು ಸಿದ್ಧಪಡಿಸಿರುವಂಥ ಸ್ಥಳಕ್ಕೆ ತೆಗೆದುಕೊಂಡು ಹೋಯಿತು. ಅದು ಯಾವುದಂದರೆ ರೆಹೋಬೋತ್, ವಿಶಾಲ ಸ್ಥಳ. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್, ದೇರ್ ಇಸ್ ನೋ ಲಿಮಿಟೇಷನ್. Today, we as a people of God, we are so much restricted. ಒಂಥರ ಇತಿಮಿತಿಗಳು, ಇಕ್ಕಟ್ಟುಗಳು, ಕೊರತೆಗಳ ಮಧ್ಯದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ವಿ ಡೋಂಟ್ ನೋ ದ ಪ್ರಾಮಿಸ್ ಆಫ್ ಗಾಡ್. ಅಲ್ಲೇ ಬ್ರದರ್, ಇಷ್ಟು ಬಂತಾ? ಇಷ್ಟು ಬರೋದಕ್ಕಿಂತ ಪೂರ್ವದಲ್ಲೇ ಇಷ್ಟು ಆಗಿಬಿಟ್ಟಿತ್ತಾಗಲೇ. ಅರ್ಥ ಆಗ್ತದೆ ನಾನು ಮಾತಾಡೋದು? ಅದಕ್ಕಿಂತ ಹೆಚ್ಚಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಐ ವಾಂಟ್ ಟು ಗೋ ಅಂಡ್ ಬಾರೋ ಮನಿ. ಕೇಳ್ರಿ, ದ ಪ್ರಾಮಿಸ್ ಆಫ್ ಗಾಡ್ will not make you borrowers of money, lenders of money. ವಾಗ್ದಾನಗಳು ನಿನ್ನನ್ನು ಸಾಲಗಾರನನ್ನಾಗಿ ಮಾಡೋದಿಲ್ಲ, ವಾಗ್ದಾನ ನಿನ್ನನ್ನು ಸಾಲ ಕೊಡುವಂಥ ವ್ಯಕ್ತಿಯನ್ನಾಗಿ ಮಾಡ್ತದೆ. ಯಾರು ನಂಬ್ತೀರಿ? ಅವ್ರು ಜೋರಾಗಿ ಒಂದು ಹಲ್ಲೆಲೂಯಾ ಹೇಳ್ರಿ. ಅಯ್ಯ, ನಿಮ್ಮ ಹಲ್ಲೆಲೂಯ ಏನು ಪ್ರಯೋಜನ ಆಗಲ್ಲ. ಸೈತಾನ್ ಅಷ್ಟೇ ಹಲ್ಲೆಲೂಯ ಇರಲಿ, ದೊಡ್ಡ ಹಲ್ಲೆಲೂಯ ಆದರೆ ನನಗೆ ತೊಂದರೆ ಆಗುತ್ತೆ. ಜೋರಾಗಿ ಹಲ್ಲೆಲೂಯ, ಇನ್ನು ಜೋರಾಗಿ ಹಲ್ಲೆಲೂಯ. That is the promise of God. Not only that, listen.
They begged Isaac, hey Isaac, you are so prospered, ನಮಗೆ 1000 ಒಂಟೆಗಳಿದೆ, ನಿನಗೆ 2,000 ಎಲ್ಲಿಂದ ಬಂತಿದೆ? ಎಲ್ಲಿಂದ ಬಂತು ಅಂತ ಇಸ್ಸಾಕನಿಗೆ ಗೊತ್ತಿತ್ತು ಹೊರತು ರಾಜನಿಗೆ ಗೊತ್ತಿರಲಿಲ್ಲ, ಮಂತ್ರಿಗೆ ಗೊತ್ತಿರಲಿಲ್ಲ, ದೇಶಾಧಿಪತಿಗೆ ಗೊತ್ತಿರಲಿಲ್ಲ. ಅವ್ರು ಹೇಳಿದರು, ಪ್ಲೀಸ್ ಗೆಟ್ ಔಟ್. ಕೇಳಿ, ಐ ಲವ್ ದ ಐಸಾಕ್ ಲೈಫ್ ಸ್ಟೈಲ್. ಹಿ ಡಿಂಟ್ ಕಾರಲ್. ಫಟ್ಟಿಗಿಚ್ಚು ಬಂದಾಗ ಅವನು ಬಿ ಪಿ ಏರ್ಬಿಡ್ತಾ? ಬಿ ಪಿ ಏರ್ಲಿಲ್ಲ, ಬಿ ಪಿ ಲೋ ಆಗಲಿಲ್ಲ. ಅವನು ಹೋಗು, ನೀನು ಹೊರಗಡೆ ಹೋಗಿ ನಿಂತು, ನೀನು ನಮ್ಮ ದೇಶ ಬಿಟ್ಟು ಹೋಗ್ಬಿಡು. ಬೈಬಲ್ ಸೇಸ್ ಐಸಾಕ್ ವೆಂಟ್ ಆ್ಯಂಡ್ ಸ್ಟೇಡ್ ಇನ್ ದ ವ್ಯಾಲಿ. ತಗ್ಗಿನಲ್ಲಿ ವಾಸ ಮಾಡಿದಂತೆ. ಅಲ್ಲಿ ಬಾವಿ ತೆಗಿತಾನೆ, ಮನಸ್ಸಿಲ್ಲದ ಮನಸ್ಸಿಗೆ. ಅಲ್ಲಿ ಬೈಬಲ್ ಹೇಳ್ತದೆ, ಸೆಲೆ ನೀರಿನ ಬಾವಿ, ಕೌಂಟ್ಲೆಸ್ ವಾಟರ್. ವಾಗ್ದಾನ ನಿನ್ನ ಜೊತೆಗಿರುವಾಗ ನೀನು ಯಾವ ಕೆಲಸವನ್ನು ಮಾಡಿದರೂ ಸಹಿತವಾಗಿ ಯು ವಿಲ್ ನಾಟ್ ಫೇಲ್. ಯು ವಿಲ್ ನಾಟ್ ಫೇಲ್. Failures is not in the promise. Victory, great success is in the promise. Amen. ಬರೀ ಒಂದೇ ವಾಗ್ದಾನ ನೋಡ್ತಾ ಇದ್ದೀವಿ ನಾವು. ಆ ವಾಗ್ದಾನದ ಕೆಳಗಡೆ ಎಲ್ಲ ಬಂದ್ಬಿಡ್ತವೆ. I will heal you, that is in that. I will prosper you in that. I will give you nations in that. ಎಲ್ಲ ವಾಗ್ದಾನಗಳು ಈ ವಾಗ್ದಾನದ ಅಡಿಯಲ್ಲಿ ಬರುವಂಥವುಗಳು. ಅಷ್ಟೇ ಅಲ್ಲ, ವಾಗ್ದಾನ ಎಲ್ಲಿರ್ತದೋ 23ನೇ ವಚನ ಹೇಳ್ತದೆ, ಗಾಡ್ ವಿಸಿಟೆಡ್ ಐಸಾಕ್ ಅಗೈನ್. ದೇವರು ಇಸಾಕನಿಗೆ ತಿರುಗಿ ದರ್ಶನ ಕೊಟ್ಟು, ತಿರುಗಿ ದೇವರು ಹೇಳ್ತಾ ಇದ್ದಾರೆ ಏನಂದ್ರೆ, ಐಸಾಕ್, I will fulfill my promise. See, ಮಗುನ ಹತ್ರ ತಂದೆ ಬಂದು, ನಾನು ನಿನಗೆ ಚಾಕ್ಲೇಟ್ ಕೊಡ್ತೇನೆ ಅಂತ ಹೇಳಿದ್ನೆಲ್ಲ, ಖಂಡಿತವಾಗಿ ಕೊಡ್ತೇನೆ. ಇದನ್ನೇ ದೇವರು ಹೇಳ್ತಾ ಇದ್ದಾನೆ. ಬಿಕಾಸ್ ಅವರ್ ಗಾಡ್ ಈಸ್ ಅವರ್ ಹೆವನ್ಲಿ ಫಾದರ್. ನಿನ್ನ ದೇವರು ನನ್ನ ಪರಲೋಕದ ತಂದೆಯಾಗಿದ್ದಾನೆ. ಆಮೆನ್, ಆಮೆನ್. ಐಸಾಕ್, surely I will fulfill what I have promised to your father. Beautiful. ಅಷ್ಟಕ್ಕೆ ನಿಲ್ಲಿಲ್ಲ ಐಸಾಕನ ಜೀವಿತ. The Bible says, ಈಗ ವಾಗ್ದಾನ ಯಾರ ಜೊತೆಗಿರ್ತದೋ, ವಾಗ್ದಾನವನ್ನು ಯಾರು ಪಡ್ಕೊಂಡಿರ್ತಾರೋ, ವಾಗ್ದಾನವನ್ನು ದೇವರು ಯಾರಿಗೆ ಮಾಡಿರ್ತಾರೋ, ಕೇಳ್ರಿ, ಸರ್ಕಾರ ಅವ್ರ ಮನೆಗೆ ಬರುತ್ತೆ. ಈಗ 26ನೇ ವಚನವನ್ನು ನೀವು ನೋಡುವಾಗ, Genesis 26:26, ದೇಶಾಧಿಪತಿ, ರಾಜ, ಮಂತ್ರಿ ಎಲ್ಲಿಗೆ ಬರ್ತಾ ಇದ್ದಾರೆ? ಇಸಾಕನನ್ನು ಹುಡುಕೊಂಡು ಇಸಾಕನ ಮನೆಗೆ ಬರ್ತಾರೆ. ಲಿಸನ್, ನಿನ್ನ ಒಳಗಡೆ ವಾಗ್ದಾನ ಇರುವುದಾಗಿದ್ದರೆ ನೀನು ಸರ್ಕಾರದ ಮುಂದೆ ನಿಂತ್ಕೊಳ್ಳೋದಿಲ್ಲ, ಸರ್ಕಾರ ನಿನ್ನ ಮುಂದೆ ನಿಂತ್ಕೊಳ್ಳುತ್ತೆ. ದ್ಯಾಟ್ ಈಸ್ ದ ಪ್ರೆಷಿಯಸ್ ಪ್ರಾಮಿಸ್ ಆಫ್ ಗಾಡ್. ವಿ ಡೋಂಟ್ ನೋ ದ್ಯಾಟ್. ಅದು ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಶಿರಸ್ಸನ್ನಾಗಿ ಮಾಡಿದ್ದಾನೆ. ಆದರೂ ನಾವು ಆವಾಗ ಬಾಲ ಆಗಿ ಮತ್ತೆ ಶಿರಸ್ಸಾಗಿಬಿಡ್ತೇವೆ. ಒಂದು ಸರ್ತಿ ಶಿರಸ್ಸು, ಒಂದು ಸರ್ತಿ ಹೆಡ್, ಇನ್ನೊಂದು ಸರ್ತಿ ಟೇಲ್ ಹೆಡ್. ಬೈಬಲ್ ಹೇಳ್ತದೆ ಹಂಗೆ, ಯು ಆರ್ ನಾಟ್ ಟೇಲ್, ಯು ಆರ್ ಹೆಡ್. ವಾಗ್ದಾನ ನಿನ್ನ ಶಿರಸ್ಸನ್ನಾಗಿ ಮಾಡಿದೆ ಹೊರತು ನಿನ್ನ ತಲೆ ಯಾವ ಕಾರಣಕ್ಕೂ ತಗ್ಗಿ ಹೋಗುವುದಿಲ್ಲ. ಯು ವಿಲ್ ನಾಟ್ ಬೌ ಡೌನ್ ಯುವರ್ ಹೆಡ್. ವಾಟ್ ದೇ ಆರ್ ಟೆಲ್ಲಿಂಗ್? 26. The Bible says 24. ಅವರು ಬಂದ್ಬಿಟ್ಟು ಮೊದಲು ಹೋಗಿಬಿಡಪ್ಪ, ಬೇಡ, ನಮ್ಮ ಮನೆಗೆ ನಮ್ಮ ಜೊತೆಗಿರೋದು ಅಂತ ಹೇಳಿ ಕಳಿಸಿಬಿಟ್ಟಾರ ಅವನು ದೇಶ ಬಿಟ್ಟು. ಆದರೆ ಈಗ ದೇ ಆರ್ ಟೆಲ್ಲಿಂಗ್ ಸಾರಿ
ಟು ದ ಒನ್ ಟ್ರಾವೆಲರ್, ಒಬ್ಬ ಪ್ರಯಾಣಿಕನಿಗೆ ರಾಜ, ದೇಶಾಧಿಪತಿ, ಮಂತ್ರಿ, ವಿ ಆರ್ ವೆರಿ ವೆರಿ ಸಾರಿ. ಕೇಳ್ರಿ, ವಾಗ್ದಾನ ಇರುವಂಥವರು ಸಾರಿ ಹೇಳಂಗಿಲ್ಲ, ವಾಗ್ದಾನ ಇಲ್ಲದೇ ಇರುವಂಥವರು ಸಾರಿ ಹೇಳಬೇಕು. ಯಾಕೆ ಬಂದ್ರಿ? ನನಗೆ ತೊಂದರೆ ಮಾಡಿದ್ರೆ, ನನಗೆ ಕಳಿಸ್ಬಿಟ್ಟಿದ್ದಾರಲ್ಲ, ಮತ್ತೆ ಯಾಕೆ ಬಂದಿರಿ? ನೋ 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 ಟುಡೇ ನೌ ವಿ ಹ್ಯಾವ್ ಕಮ್ ಟು ನಾಟ್ ಟು ಹಾರ್ಮ್ ಯು. ಯಾಕೆಂದರೆ ಅವ್ರದ್ದೇ ರಾಜ್ಯ ಬ್ರದರ್. ಇಲ್ಲ ಬ್ರದರ್, ಎಲ್ಲ BJP ಅವ್ರದ್ದು ಬ್ರದರ್, ಯಾರದೇ ಇರ್ಬೋದು ಬ್ರದರ್. ಬಟ್ ನಿನ್ನ ಒಳಗಡೆ ಸರ್ಕಾರ, ನಿನ್ನ ಜೊತೆಗೆ ಸರ್ಕಾರವನ್ನು ನಿರ್ಮಿಸಿದ ಸರ್ಕಾರ ಆಡಳಿತವು ಅವನ ಬಾಹುವಿನ ಮೇಲೆ ಇದೆ ಅನ್ನುವಂಥದ್ದು ನನಗೆ ನಿನಗೆ ಮನವರಿಕೆ ಆಗಿಲ್ಲ. ವಾಟ್ ದೇ ಆರ್ ಟೆಲಿಂಗ್, ಐ ಆಮ್ ಸೋ ಹ್ಯಾಪಿ ಅಬೌಟ್ ದೇರ್ ಟಾಕ್ ಅಬೌಟ್ Isaac. We are sure about that. God is with you, not with us. ನಮಗೆ ಖಚಿತವಾಗಿ ಗೊತ್ತಾಗ್ಬಿಟ್ಟಿದೆ, ದೇವರು ನಮ್ಮ ಜೊತೆಗಿಲ್ಲಪ್ಪ, ನಿಮ್ಮ ಜೊತೆಗಿದ್ದಾನೆ. ಅದಕ್ಕೋಸ್ಕರವಾಗಿ ಸರ್ಕಾರವಾಗಿದ್ದರೂ ಸಹಿತವಾಗಿ ನಾವು ನಿನ್ನ ಜೊತೆಗೆ ಏನು ಮಾಡ್ತೇವೆ? ಒಡಂಬಡಿಕೆ ಮಾಡಿಕೊಡ್ತೇವೆ. ವಾಟ್ ಅ ಪ್ರಾಮಿಸ್ ಆಫ್ ಗಾಡ್. ಅಯ್ಯೋ, ಯು ಆರ್ ಸೋ ಡಿಪ್ರೆಸ್ಡ್, ಏನೋ ಒಂದು ಸಣ್ಣ ಸಂಗತಿ ಆಗಿದೆ ಅಂತ ಹೇಳ್ಬಿಟ್ಟು ವಿ ಆರ್ ಗಿವಿಂಗ್ ಇಟ್ ಆಫ್, ವಿ ಆರ್ ಜಸ್ಟ್ ರಿಜೆಕ್ಟಿಂಗ್ ಗಾಡ್. ಬಟ್ ವಾಟ್ ಹ್ಯಾಪನ್ ಹಿಯರ್? ಶ್ಯೂರ್ಲಿ we come to know, we are understand the creator of whole universe is with you. ಹಾಗಾದರೆ ದೇವರು ಯಾರ ಜೊತೆಗೆ ಇರ್ತಾನೋ ಅವ್ರ ಜೊತೆಗೆ ಅವ್ರು ಬರಬೇಕೆ ಹೊರತು ದೇವರಿದ್ದವನು ಹೋಗಿ ಅವ್ರ ಜೊತೆಗೆ ಸೇರಿಸ್ಕೊಳ್ಬಾರ್ದು. ಅದಕ್ಕೆ ದೇವರು ಹೇಳಿದರು, ನೀವು ಅನ್ಯ ಜನರೊಳಗಿಂದ ಪ್ರತ್ಯೇಕವಾಗಿರಿ. ಅದಕ್ಕೆ ದೇವರು ಹೇಳಿದರು, ಕರ್ತನು ತನ್ನ ಭಕ್ತರನ್ನ ತನಗೋಸ್ಕರ ಪ್ರತ್ಯೇಕಪಡಿಸಿಕೊಂಡಿದ್ದಾನೆ. ಪ್ರಿಯ ದೇವಜನರೇ, ದಿಸ್ ಇಸ್ ಎ ಟ್ರೆಮೆಂಡಸ್. ದ ಗೌರ್ಮೆಂಟ್ is coming to Isaac place, not because of anything, because of the promise of God. What is the promise? I will be with you. ಇವತ್ತು ಸರ್ಕಾರ ಆ ಒಂದು ಪ್ರಯಾಣಿಕನಾಗಿರುವಂಥ ಇಸಾಕನನ್ನು ಹುಡುಕಿಕೊಂಡು ಇಸಾಕನ ಮನೆಗೆ ಬರಬೇಕಂತಂದರೆ ಅದಕ್ಕೆ ಕಾರಣ ಇಸಾಕಲ್ಲ, ಅದಕ್ಕೆ ಕಾರಣ ಅಬ್ರಾಮನೂ ಅಲ್ಲ, ಅದಕ್ಕೆ ಕಾರಣ ದೇವರು ಮಾಡಿರುವಂಥ ವಾಗ್ದಾನ. Amen. Are you understanding? Are you catching? This is only introduction about the great promise of God. Amen. ಅದಕ್ಕೆ ಪ್ರಿಯರೇ, ಮತ್ತೆ ಬೈಬಲ್ ಹೇಳ್ತದೆ, ಈಗ ಐಸಾಕ್, ಹಾಗೆ ಮುಂದಿನ ವಚನ 26ನೇ ವಚನ ಓದುವಾಗ, ಐಸಾಕ್, ಯು ಹ್ಯಾವ್ ಅ ಫೇವರ್ ಆಫ್ ಗಾಡ್. ಐಸಾಕ್, ನಿನ್ನ ಮೇಲೆ ದೇವರ ದಯೆ ಇದೆ. ಐಸಾಕ್, ದೊಡ್ಡ ಸರ್ಕಾರ ಬಂದು ಒಬ್ಬ ವ್ಯಕ್ತಿಗೆ, ಸಾಮಾನ್ಯವಾದಂಥ ವ್ಯಕ್ತಿಗೆ, ರೆಬೆಕ್ಕಳಿಗೆ, ಇಸಾಕನಿಗೆ, ನನಗೆ ಅನಿಸ್ತದೆ ಆವಾಗ ಯಾಕೋಬನು ಹುಟ್ಟಿದಾನೆ, ಏಸಾವನು ಹುಟ್ಟಿದಾನೆ ಅಂದ್ಕೊಂಡ್ಬಿಡೋಣ. ಆ 4 ಜನರಿಗೆ ಬಂದು ಹೇಳ್ತಾ ಇದ್ದಾರೆ, ನಾವು ನಿನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ತೇವೆ, ನೀನು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಬೇಕು. ನಾವು ನಿನಗೇನು ಮಾಡಿಲ್ಲ, ನೀವು ನನಗೇನು ಮಾಡಬಾರ್ದು. ಯಾರಿಗೆ ಯಾರ ಭಯ ಇದೆ? ವಾಗ್ದಾನ ಇರುವಂಥ ನಿನ್ನ ಭಯ ವಾಗ್ದಾನ ಇಲ್ಲದೆ ಇರುವವರಿಗಿದೆ. ಹಲ್ಲೆಲೂಯಾ. ಜೋರಾಗೇಳ್ರೆ ಪ್ರಿಯ ದೇವಜನರೇ, ದೊಡ್ಡ ವಾಗ್ದಾನ, ದೇವರ ದೊಡ್ಡ ವಾಗ್ದಾನ ಏನು ಗೊತ್ತಾ? ಇಮ್ಯಾನುವೇಲ್. ಆ ವಾಗ್ದಾನದ ವಿರುದ್ಧವಾಗಿ ಪ್ರತಿ ಸಾರಿ ನಿನಗೇನೂ ಆಗಲೇ ಇಲ್ಲ, ನೀ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದೀಯಾ, ಏನೂ ಆಗಿಲ್ಲ, ಇಷ್ಟೆಲ್ಲ ಒಳ್ಳೆಯವನಾಗಿದೆಯಾ, ಇಷ್ಟೆಲ್ಲ ಮಾಡಿದೆಯಾ, ಕಾಂಟ್ರವರ್ಷನ್ ಪದೇ ಪದೇ ನಿನ್ನ ತಲೆಯನ್ನು ತುಂಬಿಸಿಬಿಡ್ತಾನೆ ಆತನು.
ಇಫ್ 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 ಅನ್ನುವಂಥ ಶಬ್ದ ನಿನ್ನ ತಲೆ ತುಂಬಿದ ತಕ್ಷಣ ಆವಾಗ ನೀನು ಹೇಳ್ತೀಯ, ಯಾಕೆ ಹಿಂಗಾಯಿತು, ಯಾಕೆ ಹಂಗಾಯಿತು, ವೈ, ವಾಟ್, ಹೌ. ವಾಟ್ ಈಸ್ ದ ಆನ್ಸರ್ ಫಾರ್ ದ್ಯಾಟ್ ವೈ, ವಾಟ್, ಹೌ? ಆನ್ಸರ್ ಈಸ್ ವೈ, ವಾಟ್, ಹೌ, ವೆನ್. ಮತ್ತೆ ಆನ್ಸರ್ ಏನು? ಅದೇ ಆನ್ಸರು. ನಾವೆಲ್ಲ ನಿಂತ್ಕೊಂಡು ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು.